ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಡೈಲಿ ಕುಕಿಂಗ್ ಬ್ಲಾಗ್ಸ್. ಹಿಂದಿನ ವಿಡಿಯೋದಲ್ಲಿ ಸೆಟ್ ದೋಸೆ ಹೇಗೆ ಮಾಡೋದು ಅನ್ನೋದನ್ನು ಎಲ್ಲರೂ ಸಹ ತುಂಬ ಇಷ್ಟಪಟ್ಟು ನೋಡಿದ್ರಿ. ಸೊ ನೋಡಿ, ತುಂಬಾ ಚೆನ್ನಾಗಾಗಿತ್ತು. ಸೊ ಬೆಳಗ್ಗೆ ಮಾಡಿದಂಥ ಸೆಟ್ ದೋಸೆ ಮಾಡಿದ್ರೆ ಸಾಮಾನ್ಯ ಮಧ್ಯಾಹ್ನದ ತನಕ ಆಗುತ್ತೆ. ಬಟ್ ಈ ಸಲ ಏನಾಯಿತು ಅಂದರೆ ಬೆಳಗ್ಗೆಗೆ ಕರೆಕ್ಟಾಗಿ ಖಾಲಿ ಆಗೋಯ್ತು. ಏಕೆಂದರೆ ಹಿತೈಷ್ಗೂ ಲಂಚ್ ಬಾಕ್ಸಿಗೆ ಹಾಕಬೇಕು, ಪ್ರದೀಪ್ಗೂ ಲಂಚ್ ಬಾಕ್ಸಿಗೆ ಹಾಕಬೇಕು ಅಲ್ವಾ. ಸೊ ಎಕ್ಸ್ಟ್ರಾ ಇಬ್ಬರಿಗೆ ತಿಂಡಿ ರೆಡಿ ಆದಂಗೆ ಆಯಿತು. ಸೊ ಹಾಗಾಗಿ ಸ್ವಲ್ಪ ಬೇಗನೆ ಖಾಲಿ ಆಗೋಯ್ತು. ಇನ್ನು ಮಧ್ಯಾಹ್ನಕ್ಕೆ ಹಿಂದಿನ ದಿನ ರಾತ್ರಿ ಮಾಡಿದಂಥ ಅನ್ನ ಮಿಕ್ಕಿತ್ತು ಸ್ವಲ್ಪ, ಹಾಗೆಯೇ ಸಾಂಬಾರು ಸಹ ಇತ್ತು. ಸೊ ಸಾಂಬಾರಿಗೆ ಅಂತ ಅಂದ್ಬಿಟ್ಟು ಒಂದು ಸ್ವಲ್ಪ ಅನ್ನನ ನಾನು ರೆಡಿ ಮಾಡ್ಕೊತಾ ಇದ್ದೀನಿ. ಆ ಕಡೆ ಸ್ಟವ್ ಮೇಲೆ ಇಟ್ಟಿದ್ದೀನಿ. ಅನ್ನನ ಸಾಮಾನ್ಯ ಬಸ್ತು ಮಾಡ್ತೀನಿ ನಾನು. ಸೊ ಇಲ್ಲಿ ನೋಡ್ತಾ ಇರ್ಬೋದು, ಇದು ಪಾಲಿಶ್ಡ್ ರಾಜ್ಮುಡಿ ರೈಸು. ಸಾಮಾನ್ಯ ಕೆಂಪು ರಾಜ್ಮುಡಿನೂ ಯೂಸ್ ಮಾಡ್ತೀನಿ, ಅದು ಖಾಲಿ ಆಗೋಗಿದೆ. ಹಾಗಾಗಿ ಪಾಲಿಶ್ಡ್ ರಾಜ್ಮುಡಿ ರೈಸ್ನ ಇವಾಗ ಯೂಸ್ ಮಾಡ್ತಾ ಇದ್ದೀನಿ. ಸೊ ಹಿಂದಿನ ದಿನ ರಾತ್ರಿ ಅನ್ನ ಮಿಕ್ಕಿತ್ತಲ್ಲ, ಅದಕ್ಕೆ ಮೊಸರನ್ನ ಮಾಡಿಬಿಡೋಣ, ಇನ್ನು ಅದನ್ನು ವೇಸ್ಟ್ ಮಾಡೋದು ಬೇಡ ಅಂತ ಅಂದ್ಬಿಟ್ಟು ನಾನಿಲ್ಲಿ ಸ್ವಲ್ಪ ಅನ್ನಕ್ಕೆ ಹಸಿರು ಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು, ಒಂದು ಕಾಲು ಭಾಗ ಆಗೋಷ್ಟು ಕ್ಯಾರೆಟ್ನ ತುರಿದು ಸೇರಿಸ್ತಾ ಇದ್ದೀನಿ. ಕ್ಯಾರೆಟ್ ತುರಿ ಹಾಕೋದ್ರಿಂದ ಒಳ್ಳೆ ಟೇಸ್ಟ್ ಬರುತ್ತೆ. ಹಾಗೆಯೇ ಒಂದು ಕಾಲು ಭಾಗ ಆಗೋಷ್ಟು ಸೌತೆಕಾಯಿನೂ ಅಷ್ಟೇ ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಅದಕ್ಕೆ ಸೇರಿಸಿದ್ದೀನಿ. ಸಾಮಾನ್ಯ ಸೌತೆಕಾಯಿನ ತುರಿದಾದರೂ ಸಹ ನೀವು ಮೊಸರನ್ನಕ್ಕೆ ಹಾಕ್ಬೋದು, ಇಲ್ಲ ಸಣ್ಣ ಸಣ್ಣದಾಗಿ ಈ ರೀತಿ ಕಟ್ ಮಾಡಿನಾದರೂ ಸಹ ಹಾಕ್ಬೋದು, ತುಂಬಾ ಚೆನ್ನಾಗಿರುತ್ತೆ. ನೆಕ್ಸ್ಟ್ ಇದಕ್ಕೊಂದು ಒಗ್ಗರಣೆ ಮಾಡ್ಕೊಳ್ಳೋದಕ್ಕೆ ಸ್ವಲ್ಪ ಎಣ್ಣೆಯಲ್ಲಿ ಬೆಳ್ಳುಳ್ಳಿನ ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಸೇರಿಸಿದ್ದೀನಿ. ಜೊತೆಗೆ ಬೆಳ್ಳುಳ್ಳಿ ಸ್ವಲ್ಪ ಗೋಲ್ಡನ್ ಬ್ರೌನ್ ಆಗ್ತಾಯಿದ್ದ ಹಾಗೆಯೇ ಅದಕ್ಕೆ ಸ್ವಲ್ಪ ಸಾಸಿವೆ, ಜೀರಿಗೆ ಮತ್ತು ಗೋಡಂಬಿ ಹಾಕ್ತಾಯಿದ್ದೀನಿ. ಗೋಡಂಬಿ ಪೀಸ್ ಮಾಡಿ ಹಾಕಿ, ನಾನು ಗೋಡಂಬಿ ದ್ರಾಕ್ಷಿ ಹಾಕ್ತೀನಿ ಸಾಮಾನ್ಯ ಮೊಸರನ್ನಕ್ಕೆ, ತುಂಬಾ ಚೆನ್ನಾಗಾಗುತ್ತೆ. ಪೊಮಗ್ರೆನೇಟ್ ಇದ್ದರೆ ಪೊಮಗ್ರೆನೇಟ್ನ ಸಹ ಹಾಕ್ಕೋಬೋದು, ತುಂಬಾ ಚೆನ್ನಾಗಾಗುತ್ತೆ. ಹಾಗೆಯೇ ಹಸಿ ಈರುಳ್ಳಿ, ಒಂದು ಹಸಿ ಈರುಳ್ಳಿ ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಸೇರಿಸಿದ್ದೀನಿ. ಜೊತೆಗೆ ಮಾಡ್ಕೊಂಡಿದ್ದಂಥ ಒಗ್ಗರಣೆನ ಸ್ವಲ್ಪ ತಣ್ಣಗಾದ ನಂತರ ಸೇರಿಸಿ. ನೆಕ್ಸ್ಟ್ ಇದಕ್ಕೆ ಗಟ್ಟಿ ಮೊಸರನ್ನ ನಾನು ಬೀಟ್ ಮಾಡಿ ಇಟ್ಕೊಂಡಿರ್ತೀನಿ ಯಾವಾಗ್ಲೂ. ನನಗೆ ಗಟ್ಟಿ ಗಟ್ಟಿ ಮೊಸರಿದ್ರೆ ಅಷ್ಟು ಇಷ್ಟ ಆಗಲ್ಲ, ಅಂದರೆ ಹೆಪ್ಪೆಪ್ಪಿರುತ್ತೆ ನೋಡಿ, ಅದಿದ್ರೆ ಇಷ್ಟ ಆಗಲ್ಲ. ಈ ರೀತಿ ಒಂದು ಸಲ ಬೀಟ್ ಮಾಡಿ ಇಟ್ಕೊಬಿಟ್ರೆ ಜಸ್ಟ್ ಅದಕ್ಕೆ ನೀರು ಮಿಕ್ಸ್ ಮಾಡಿ ಮಜ್ಜಿಗೆನೂ ಸಹ ಮಾಡ್ಕೊಬಿಡ್ಬೋದು ಅರ್ಜೆಂಟ್ ಇದ್ದಾಗ ಅಂತ ಅಂದ್ಬಿಟ್ಟು ನಾನು ಯಾವಾಗಲೂ ಮೊಸರು ತರ್ತಿದ್ದ ಹಾಗೆಯೇ ಬೀಟ್ ಮಾಡಿಬಿಟ್ಟು ಇಟ್ಕೊಬಿಡ್ತೀನಿ ಪಾತ್ರೆಯಲ್ಲಿ. ಅದಕ್ಕೆ ಒಂದು ಸ್ವಲ್ಪ ಹಾಲನ್ನು ಸಹ ಸೇರಿಸಿದ್ದೀನಿ. ಹಾಲು ಹಾಕಿದ್ರೆ ಟೇಸ್ಟು ತುಂಬಾ ಚೆನ್ನಾಗಾಗುತ್ತೆ ಮೊಸರನ್ನದು. ರುಚಿಗೆ ತಕ್ಕಷ್ಟು ಉಪ್ಪು, ಒಂದು ಹಿಡಿ ಆಗೋಷ್ಟು ಒಣ ದ್ರಾಕ್ಷಿನೂ ಸಹ ಸೇರಿಸಿ, ಒಣ ದ್ರಾಕ್ಷಿ ಎಲ್ಲ ಈ ಮೊಸರಿನಲ್ಲಿ ನೆನಿಬೇಕು, ತುಂಬಾ ಚೆನ್ನಾಗಾಗುತ್ತೆ. ಆವಾಗ ಒಂದು ಅರ್ಧ ಗಂಟೆ ಬಿಟ್ಟು ಸರ್ವ್ ಮಾಡಿದ್ರೆ ಇದು ಸ್ವಲ್ಪ ಗಟ್ಟಿನೂ ಸಹ ಆಗಿರುತ್ತೆ ಅಲ್ವಾ. ಹಾಗಾಗಿ ಕಲಿಸ್ಬೇಕಾದ್ರೆ ಸ್ವಲ್ಪ ತೆಳುವಾಗೇ ಕಲಿಸ್ಕೊಳ್ಳಿ. ನೀವು ಸರ್ವ್ ಮಾಡಬೇಕಾದ್ರೆ ಕರೆಕ್ಟ್ ಕನ್ಸಿಸ್ಟೆನ್ಸಿ ಇರುತ್ತೆ ಮೊಸರನ್ನ, ತುಂಬಾ ಚೆನ್ನಾಗಾಗುತ್ತೆ. ಅದರಲ್ಲೂ ಈ ಮಧ್ಯಾಹ್ನದ ಬೇಸಿಗೆ ಬಿಸಿಲಿಗೆ ಒಳ್ಳೆ ಮಾಡಿಸಿದ ರೆಸಿಪಿ. ನಾನು ಮೊದಲೇ ಹೇಳಿದಾಗೆ ಹಿಂದಿನ ದಿನ ಮಾಡಿದಂಥ ಸಾಂಬಾರು ಸಹ ಮಿಕ್ಕಿತ್ತು. ಸೊ ಬಿಸಿ ಅನ್ನಕ್ಕೆ ಸ್ವಲ್ಪ ತುಪ್ಪ ಹಾಕ್ಕೊಂಡು ಫಸ್ಟಿಗೆ ಒಂದು ಸ್ವಲ್ಪ ಸಾಂಬಾರು ರೈಸ್ನ ತಿಂದಿದ್ದಾದಮೇಲೆ ನಾನಿಲ್ಲಿ ಮೊಸರನ್ನ ಸರ್ವ್ ಮಾಡ್ಕೋತಾ ಇದ್ದೀನಿ. ನಿಜ ಹೇಳ್ತೀನಿ, ಮೊಸರನ್ನ 2 ಸಲ ಸರ್ವ್ ಮಾಡಿಕೊಂಡೆ ನಾನು, ಅಷ್ಟು ಟೇಸ್ಟಿಯಾಗಿತ್ತು. ಆ್ಯಂಡ್ ಮೊಸರನ್ನಕ್ಕೆ ಉಪ್ಪಿನಕಾಯಿ ಖಾಲಿ ಆಗೋಗಿದೆ. ಇವಾಗಿನ್ನೂ ಅಮಟೆಕಾಯಿನ ಕಟ್ ಮಾಡಿ ಉಪ್ಪನ್ನ ಅಲ್ಲಿ ಹಾಕಿ ಇಟ್ಟಿದ್ದೀನಿ, ನೆಕ್ಸ್ಟ್ ಉಪ್ಪಿನಕಾಯಿ ಹಾಕಬೇಕು. ಸೊ ಅಷ್ಟರಲ್ಲಿ ನನಗೆ ಮೊಸರನ್ನಕ್ಕೆ ಏನಾದರೂ ಬೇಕು ಅಂತ ಅಂದ್ಬಿಟ್ಟು ನಮ್ಮ ಮನೆಯಲ್ಲಿ ಯಾವಾಗಲೂ ಕಡಲೆಬೇಳೆ ಚಟ್ನಿ ಪುಡಿ ಇರುತ್ತೆ ಅಲ್ವಾ. ಸೊ ಕಡಲೆಬೇಳೆ ಚಟ್ನಿ ಪುಡಿ ಜೊತೆಗೆ ಇಲ್ಲಿ ಮೊಸರನ್ನ ಟೇಸ್ಟ್ ನೋಡ್ತಾ ಇದ್ದೀನಿ, ತುಂಬಾ ಚೆನ್ನಾಗಿತ್ತು. ಆ್ಯಂಡ್ ಕಡಲೆಬೇಳೆ ಚಟ್ನಿ ಪುಡಿ ಜೊತೆ ಮೊಸರನ್ನ, ಅದರಿಂದ ಇದು ಟೇಸ್ಟ್ ಜಾಸ್ತಿ ಆಯಿತು ಏನೋ ಗೊತ್ತಿಲ್ಲ. ಎರಡೂ ಕಾಂಬಿನೇಷನ್ ಮಾತ್ರ ಸಖತ್ತಾಗಿತ್ತು. ಈ ಕಡಲೆಬೇಳೆ ಚಟ್ನಿ ಪುಡಿ ಬಿಸಿ ಅನ್ನ ತುಪ್ಪಕ್ಕೆ ಹಾಕ್ಕೊಂಡು ತಿಂದ್ರಂತೂ ಇನ್ನೂ ವಂಡರ್ಫುಲ್ಲಾಗಿರುತ್ತೆ. ನಾನು ಸ್ಟೋರೀಸಲ್ಲಿ ಅಪ್ಡೇಟ್ ಮಾಡ್ತಾನೆ ಇರ್ತೀನಿ, ಏಕೆಂದರೆ ತೊಗೊಂಡಿದ್ದವ್ರದ್ದು ಅಷ್ಟು ಚೆನ್ನಾಗಿದೆ ರಿವ್ಯೂಸು. ಕಡಲೆಬೇಳೆ ಚಟ್ನಿ ಪುಡಿ ಆಗಿರ್ಬೋದು, ಹುಚ್ಚೆಳ್ಳು ಪುಡಿ ಆಗಿರ್ಬೋದು, ಏಕೆಂದರೆ ಆರ್ಡರ್ ಬರ್ತಿದ್ದ ಹಾಗೆಯೇ ಫ್ರೆಶ್ಶಾಗಿ ಮಾಡಿ ಕಳಿಸೋದ್ರಿಂದ ತುಂಬಾ ಟೇಸ್ಟಿಯಾಗಿ ಇರುತ್ತೆ, ಸಖತ್ತಾಗಿರುತ್ತೆ. ಸೊ ನಿಮಗೂ ಸಹ ಬೇಕು ಅಂತ ಅಂದರೆ ನೀವು ಆರ್ಡರ್ ಪ್ಲೇಸ್ ಮಾಡ್ಕೋಬೋದು. ಸೊ ಮಧ್ಯಾಹ್ನ ಎಲ್ಲ ಊಟ ಆದಮೇಲೆ ಇಲ್ಲಿ ಈವ್ನಿಂಗು ನನಗೆ ಮತ್ತು ಹಿತೈಷ್ಗೆ ರಾಗಿ ಮಾಲ್ಟ್ ಮಾಡ್ಕೋತಾ ಇದ್ದೀನಿ. ಸೊ ರಾಗಿ ಮಾಲ್ಟು ತುಂಬ ಗಟ್ಟಿಯಾಗುತ್ತೆ ಅಂತ ಹೇಳ್ತಾರೆ. ಸೊ 1 ಗ್ಲಾಸ್ಗೆ 1/2 ಸ್ಪೂನ್ ಹಾಕಿದ್ರೆ ಸಾಕು, 1 ಗ್ಲಾಸ್ ಮಿಲ್ಕ್ಗೆ 1/2 ಸ್ಪೂನ್ ರಾಗಿ ಮಾಲ್ಟ್ ಹಾಕಿದ್ರೆ ಸಾಕು. ಇಲ್ಲಿ ನೋಡ್ತಾ ಇರ್ಬೋದು, ಎಲ್ಲೂ ಸಹ ಗಟ್ಟಿಯಾಗಿಲ್ಲ, ಗಂಟು ಸಹ ಆಗಿಲ್ಲ. ಇಲ್ಲಿ ನಾನು ಯೂಸ್ ಮಾಡ್ತಾ ಇರೋದು ರಾಗಿ ಕೇಸರ್ ಪಿಸ್ತಾ ಮಾಲ್ಟು.
ತುಂಬಾ ಚೆನ್ನಾಗಿದೆ. ಎಕ್ಸಾಕ್ಟ್ ಬಾದಾಮ್ ಹಾಲು ಟೇಸ್ಟ್ ಬರುತ್ತೆ ಇದು. ಸಕ್ಕತ್ತಾಗಿದೆ ಆ್ಯಂಡ್ ಆರೋಗ್ಯಕ್ಕಂತೂ ತುಂಬಾ ಒಳ್ಳೆಯದು. ಎಲ್ಲದನ್ನು ಇಲ್ಲಿ ಸ್ಪ್ರೌಟೆಡ್ ರಾಗಿ ಜೊತೆಗೆ ಬಾದಾಮಿ, ಗೋಡಂಬಿ, ಪಿಸ್ತಾ, ಕಲ್ಸಕ್ಕರೆ, ಏಲಕ್ಕಿ ಮತ್ತು ಕೇಸರಿ, ಅರಿಶಿನ ಎಲ್ಲವನ್ನು ಸೇರಿಸಿರ್ತೀನಿ ನಾನು. ತುಂಬಾ ಆರೋಗ್ಯಕ್ಕೆ ಒಳ್ಳೆಯದು. ನೀವೂ ತಗೊಳ್ಳಿ, ನಿಮ್ಮ ಮಕ್ಳಿಗೂ ಕೊಡಿ. ಹೊರಗಡೆ ಸಿಗೋವಂಥ ಪ್ರಿಸರ್ವೇಟಿವ್ ಇರೋವಂಥ ಮಿಲ್ಕ್ ಮಿಕ್ಸ್ಗಳಿಗೆ ದಯವಿಟ್ಟು ಯೂಸ್ ಮಾಡಬೇಡಿ. ನೀವಿನ್ನೂ ತೊಗೊಂಡಿಲ್ಲ, ಡೌಟ್ ಇದೆ, ಅಯ್ಯೋ ಹೇಗಿರುತ್ತೋ ಏನೋ ಅಂತ ಅಂದರೆ 1/4 kg ಫಸ್ಟ್ ತೊಗೊಂಡು ಟೇಸ್ಟ್ ನೋಡಿ. ನಿಜಕ್ಕೂ ಹೇಳ್ತೀನಿ, ಇದು ವಾರದಲ್ಲಿ 15 to 20 kg ಆಗುವಷ್ಟು ಎವ್ರಿ ವೀಕ್ ಫ್ರೆಶ್ ಬ್ಯಾಚ್ ರೆಡಿ ಆಗುತ್ತೆ ರಾಗಿ ಮಾಲ್ಟು. ಅಷ್ಟು ನನಗೆ ಸೇಲ್ಸ್ ಇದೆ ಇದು. 1/4 kg ತೊಗೊಂಡು ಟೇಸ್ಟ್ ನೋಡಿದವರು ನೆಕ್ಸ್ಟು ಮೇಡಮ್ ನಿಮ್ಮ ಹತ್ರ ಇರುತ್ತೋ ಇಲ್ವೋ ಅಂತ ಅಂದ್ಬಿಟ್ಟು 1 kg ಅರ್ಧ kgಗೆ ಆರ್ಡರ್ ಕೊಡೋದಲ್ಲದೆ ಅವ್ರ ಫ್ರೆಂಡ್ಸ್ಗೆ, ಗೊತ್ತಿಲ್ಲದೆ ಇರೋಂಥ ರಿಲೇಟಿವ್ಸ್ಗೆಲ್ಲ ನಂಬರ್ನ ಕೊಟ್ಟು ನಾನು ಇವ್ರ ಹತ್ರ ನಂಬರ್ ಇಸ್ಕೊಂಡೆ, ನಿಮ್ಮನ್ನು ಪ್ರಿಫರ್ ಮಾಡಿದ್ರು ಇವರು, ನಿಮ್ಮದು ಪ್ರಾಡಕ್ಟ್ಸ್ ಎಲ್ಲ ತುಂಬಾ ಚೆನ್ನಾಗಿದೆ ಅಂತ ಅಂದ್ಬಿಟ್ಟು. ಸೊ ಇವರು ತೊಗೊಂಡ್ಮೇಲೆ ನಾವು ನೆಕ್ಸ್ಟ್ ನಿಮಗೆ ಕಾಲ್ ಮಾಡ್ತಾಯಿದ್ದೀವಿ ಮೇಡಮ್, ನಮಗೂ ಕಳಿಸ್ಕೊಡಿ ಅಂಥೇಳಿ ತುಂಬಾ ಕಾಲ್ಸ್ ಮತ್ತು ಮೆಸೇಜಸ್ನ ಮಾಡ್ತಾನೆ ಇರ್ತೀರಾ. ಸೊ ಅದಕ್ಕೆ ತುಂಬಾ ಥ್ಯಾಂಕ್ ಯು. ಸೊ ಯಾವುದೇ ರೀತಿ ಪ್ರಿಸರ್ವೇಟಿವ್ಸ್ ಇಲ್ಲ, ಕೆಮಿಕಲ್ಸ್ ಇಲ್ಲ, ಖಂಡಿತ ಕಣ್ಣು ಮುಚ್ಕೊಂಡು ಯೂಸ್ ಮಾಡ್ಬೋದು.